ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮೊದಲನೇ ಲೆಸನ್ನಲ್ಲಿ ಈ ಆಧಾರಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸೊ ಆಧಾರ ಅಂದರೆ ಏನು, ಆಧಾರಗಳು ಯಾಕೆ ಬೇಕು, ಆಧಾರವಿಲ್ಲದೆ ಯಾಕೆ ಇತಿಹಾಸ ಇಲ್ಲ, ಆಧಾರದ ವಿಧಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ವಾ. ಇವತ್ತು ಅದರ ಮುಂದುವರೆದ ಭಾಗವನ್ನು ನೋಡೋಣ, ಭಾಗ 4ರಲ್ಲಿ. ಸೊ ನಾವು ಕಳೆದ ವಿಡಿಯೋನಲ್ಲಿ ಅಧ್ಯಯನ ಮಾಡಿದ ಹಾಗೆಯೇ ಆಧಾರಗಳಲ್ಲಿ 2 ವಿಧ. ಇನ್ ದ ಸೋರ್ಸಸ್ ವಿ ಕ್ಯಾನ್ ಬಿ ಸೀನ್ 2 types. They are archaeological sources and ಲಿಟ್ರರಿ ಸೋರ್ಸಸ್ ಅಲ್ವಾ. ಅದೇ ಯಾವ್ಯಾವು, ಪ್ರಾಕ್ತನ ಆಧಾರಗಳು ಮತ್ತು ಇನ್ನೊಂದು ಸಾಹಿತ್ಯ ಆಧಾರಗಳು ಅಂಥೇಳಿ 2 ವಿಧದ ಆಧಾರವನ್ನು ನಾವು ನೋಡ್ತೇವೆ. ಇವತ್ತು ಸಂಪೂರ್ಣವಾಗಿ ಈ ವಿಡಿಯೋನಲ್ಲಿ ಪ್ರಾಕ್ತನ ಆಧಾರದ ಬಗ್ಗೆನೇ ತಿಳ್ಕೊಳ್ತಾ ಹೋಗೋಣ. ಇನ್ ದಿಸ್ ವಿಡಿಯೋ ವಿ ಶುಡ್ ಲರ್ನ್ ಅಬೌಟ್ ದ ಆರ್ಚಿಯೋಲಾಜಿಕಲ್ ಸೋರ್ಸಸ್. ಸೊ ಆರ್ಚಿಯೋಲಾಜಿಕಲ್ ಸೋರ್ಸಸ್ ಅಂದರೆ ಏನು, ಹಾಗೆಯೇ ಆರ್ಚಿಯೋಲಾಜಿಕಲ್ ಸೋರ್ಸಸ್ಗಳು ಯಾವ್ಯಾವು, ಈ ಆರ್ಚಿಯೋಲಾಜಿಕಲ್ ಸೋರ್ಸಸ್ಗಳ ಆಧಾರದಿಂದ ಹೇಗೆ ಇತಿಹಾಸವನ್ನು ರಚಿಸ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ನಿಮಗೆ 5 ಅಂಕದ ಪ್ರಶ್ನೆ ಕಂಪಲ್ಸರಿ ಇಲ್ಲಿಂದ ರೈಸ್ ಆಗ್ತಾ ಇರುತ್ತೆ ಫಸ್ಟ್ ಲೆಸನ್ನಲ್ಲಿ. ಸೊ ಏನಂತೇಳಿ ಪ್ರಶ್ನೆ ಬರುತ್ತಪ್ಪ ಅಂದರೆ, ಪ್ರಾಕ್ತನ ಆಧಾರಗಳು ಭಾರತದ ಇತಿಹಾಸವನ್ನು ರಚಿಸಲು ಹೇಗೆ ಸಹಾಯಕವಾಗಿವೆ. How archaeological sources are helping us to learn about the Indian history ಅಂತೇಳಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅದು. ಸೊ ಅದ್ರ ಬಗ್ಗೆನೇ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ಲಿ ವಿ ವಾಂಟ್ ಟು ಲರ್ನ್ ದ್ಯಾಟ್. So these archaeological sources, they are the only sources when we do not have written record. That's very important. ಯಾವಾಗ ನಮಗೆ ಲಿಖಿತ ಆಧಾರಗಳು ಸಿಗೋದಿಲ್ವೋ ಆ ಸಂದರ್ಭದಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಇರುವಂತಹ ಏಕೈಕ ಆಧಾರ ಯಾವುದಪ್ಪ ಅಂದರೆ ದಟ್ ಈಸ್ ಆರ್ಚಿಯೋಲಾಜಿಕಲ್ ಸೋರ್ಸಸ್. ಅದೇ ಯಾವುದು, ಪ್ರಾಕ್ತನ ಆಧಾರಗಳು. ದೇ ಆರ್ ದ ಓನ್ಲಿ ಒನ್ ಸೋರ್ಸಸ್ ವೆನ್ ವಿ ಹ್ಯಾವ್ ನೋ ರಿಟನ್ ರೆಕಾರ್ಡ್ಸ್. ನಮಗೆ ಯಾವಾಗ ಲಿಖಿತ ಆಧಾರಗಳು ಲಭ್ಯ ಇಲ್ವೋ, ವೆನ್ ವಿ ಡು ನಾಟ್ ಹ್ಯಾವ್ ಎನಿ ರಿಟರ್ನ್ ರೆಕಾರ್ಡ್, ಆನ್ ದಟ್ ಟೈಮ್ ದಿಸ್ ಈಸ್ ವೆರಿ ಯೂಸ್ಫುಲ್ ಟು ಲರ್ನ್ ಅಬೌಟ್ ದ ಹಿಸ್ಟ್ರಿ. ಆ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಇವು ಅತಿ ಪ್ರಮುಖವಾಗಿ ಸಹಾಯಕ್ಕೆ ಬರ್ತವೆ. ಯಾವುದದು, ಪ್ರಾಕ್ತನ ಆಧಾರಗಳು ಅಂತೇಳಿ ಅವುಗಳನ್ನು ಗುರುತಿಸ್ತವೆ. ಸೊ ಯಾವೆಲ್ಲ ಪ್ರಾಕ್ತನ ಆಧಾರಗಳಿಗೆ ಎಕ್ಸಾಂಪಲ್ಸನ್ನು ನಾವು ಕೊಡೋದಾದರೆ, ಕಾಯಿನ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಕಾಯಿನ್ಸ್, ನಾಣ್ಯಗಳು ಈ ಪ್ರಾಕ್ತನ ಆಧಾರಗಳಿಗೆ ಉದಾಹರಣೆ ಅಂತೇಳಿ ಗುರುತಿಸ್ಬೋದು. ಸೀಲ್ಸ್, ಮುದ್ರೆಗಳು ಕೂಡ ಈ ಪ್ರಾಕ್ತನ ಆಧಾರಗಳಿಗೆ ಉದಾಹರಣೆ ಅಂಥೇಳಿ ಗುರುತಿಸ್ಬೋದು. ಜ್ಯುವೆಲರೀಸ್, ಆಭರಣಗಳು ಕೂಡ ಈ ಪ್ರಾಕ್ತನ ಆಧಾರಗಳಿಗೆ ಉದಾಹರಣೆ. ದೆನ್ ಟೂಲ್ಸ್, ಉಪಕರಣಗಳು. ದೆನ್ ವೆರಿ ಇಂಪಾರ್ಟೆಂಟ್, ಇನ್ಸ್ಕ್ರಿಪ್ಷನ್ಸ್, ಶಾಸನಗಳು ಕೂಡ ಈ ಆರ್ಚಿಯೋಲಾಜಿಕಲ್ ಸೋರ್ಸಸ್ ಅಂತೇಳಿ ಅದನ್ನು ಗುರುತಿಸ್ತೇವೆ. ದೆನ್ ಬಿಲ್ಡಿಂಗ್ಸ್, ಕಟ್ಟಡಗಳು, ಉಳಿದಿರುವಂತಹ ಕಟ್ಟಡಗಳು, ಈಗಲೂ ಕೂಡ ಅಸ್ತಿತ್ವದಲ್ಲಿರುವಂತಹ ಕಟ್ಟಡಗಳು. ಪಾಟರಿ, ಮಡಕೆ. ಸೊ ಮಡಕೆಯು ಕೂಡ ಒಂದು ಪ್ರಾಕ್ತನ ಆಧಾರ ಅಂಥೇಳಿ ಅವುಗಳನ್ನು ಗುರುತಿಸ್ತೇವೆ. So like this there are many types of archaeological sources are available ಅಲ್ವಾ. ಹೀಗೆ ವಿವಿಧ ರೀತಿಯಾದಂತಹ ಪ್ರಾಕ್ತನ ಆಧಾರಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಇವು ಎಕ್ಸಾಂಪಲ್ಸ್ ಅಂಥೇಳಿ ನಾವು ಗುರುತಿಸ್ತೇವೆ. ನಾವು ಈಗ ಅಧ್ಯಯನ ಮಾಡಬೇಕಾಗಿದ್ದೆ ಇದು, ಈ ಪ್ರಾಕ್ತನ ಆಧಾರಗಳ ಸಹಾಯದಿಂದ ಹೇಗೆ ಇತಿಹಾಸವನ್ನು ರಚಿಸ್ತೇವೆ ಅಂಥೇಳಿ. ಸೊ ಹೇಗೆಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ಸೊ ಇಲ್ಲಿ ಪ್ರಾಕ್ತನ ಆಧಾರಗಳನ್ನು ನಾನು ಇಲ್ಲಿ 5 ಭಾಗಗಳಾಗಿ ಗುರುತಿಸ್ತೇವೆ. ಒಂದು ಉತ್ಖನನ, ಇನ್ನೊಂದು ಸ್ಮಾರಕಗಳು, ಮತ್ತು ನಾಣ್ಯಗಳು, ವರ್ಣಚಿತ್ರಗಳು, ಶಾಸನಗಳು ಅಂಥೇಳಿ. ಓಕೆನಾ. ಸೊ ಎಕ್ಸಾವೇಷನ್ಸ್, ದೆನ್ ಮಾನ್ಯುಮೆಂಟ್ಸ್, ದೆನ್ ಕಾಯಿನ್ಸ್, ಆ್ಯಂಡ್ ದೆನ್ ಪೇಂಟಿಂಗ್ಸ್, ಆ್ಯಂಡ್ ದೆನ್ ಇನ್ಸ್ಕ್ರಿಪ್ಷನ್ಸ್. ಓಕೆನಾ. ಸೊ ಇದು ಒಂದೊಂದಾಗಿ ಇವೆಲ್ಲ ಹೇಗೆ ಭಾರತದ ಇತಿಹಾಸವನ್ನು ರಚಿಸೋದಕ್ಕೆ ಸಹಾಯಕ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಫಸ್ಟ್ಲಿ ವಿ ವಾಂಟ್ ಟು ಲರ್ನ್ ಅಬೌಟ್ ದ ಉತ್ಖನನ ಅಥವಾ ಎಕ್ಸಾವೇಷನ್ ಅನ್ನೋದು.
ಎಕ್ಸವೇಷನ್, ವಾಟ್ ಈಸ್ ಎಕ್ಸವೇಷನ್ ಅಂಥೇಳಿ ಒಂದು ಕ್ವಶನ್ ರೈಸ್ ಆಗುತ್ತೆ ಒಂದು ಅಂಕಕ್ಕೆ. ಉತ್ಕಲನ ಎಂದರೇನು ಅಂತೇಳಿ. ಏನು ಹಾಗಂದರೆ ಉತ್ಕಲನ ಅಂದರೆ ಏನು ಅಂದರೆ ಇಟ್ ಈಸ್ ದ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್ ಫಾರ್ ಅನ್ಅರ್ಥಿಂಗ್ ಸೋರ್ಸಸ್. It is scientific. Excavation is scientific digging of earth for unearthing sources. ಭೂಮಿಯಲ್ಲಿ ಹುದುಗಿರುವಂತಹ, ಕಣ್ಣಿಗೆ ಕಾಣದಿರುವಂತಹ, ಭೂಮಿಯಲ್ಲಿ ಹುದುಗಿರುವಂತಹ ಆಧಾರಗಳನ್ನು ಹೊರತೆಗೆಯೋದಕ್ಕೆ ಮಾಡುವಂಥ ಒಂದು ವೈಜ್ಞಾನಿಕ ಅಗೆತ. ವೆರಿ ಇಂಪಾರ್ಟೆಂಟ್, ಅದು ವೈಜ್ಞಾನಿಕ ಅಗೆತ. ವೈಜ್ಞಾನಿಕ ಅಗೆತ, ಬರೀ ಅಗೆತ ಅಲ್ಲ, ಅದು ಎಂತಹ ಅಗೆತ ಆಗಿರಬೇಕದು ವೈಜ್ಞಾನಿಕ ಅಗೆತ ಎಲ್ಲೆಲ್ಲೋ ಈ ಭೂಮಿಯನ್ನು ಅಗೆಯೋದಲ್ಲ, ವೈಜ್ಞಾನಿಕವಾಗಿ ಸ್ಥಳವನ್ನು ಗುರುತಿಸಿ ಅಲ್ಲಿ ಅಗೆಯುವಂಥದ್ದು ಅಲ್ವಾ. ಸೊ ವೈಜ್ಞಾನಿಕ ಅಗೆತವನ್ನು ಏನಂತೇಳಿ ಕರಿತೇವೆ? ಉತ್ಕಲನ ಅಂತೇಳಿ ಕರಿತೇವೆ. ಎಕ್ಸವೇಷನ್ ಮೀನ್ಸ್ ಇಟ್ ಈಸ್ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್ ಫಾರ್ ಅನ್ಅರ್ಥಿಂಗ್ ಸೋರ್ಸಸ್. ಸೊ ಭೂಮಿಯಲ್ಲಿ ಹುದುಗಿರುವಂತಹ ವಸ್ತುವನ್ನು ಹೊರತೆಗೆಯೋದಕ್ಕೆ ಅಥವಾ ಭೂಮಿಯಲ್ಲಿ ಹುದುಗಿರುವಂತಹ ಆಧಾರಗಳನ್ನು ಹೊರತೆಗೆಯೋದಕ್ಕೆ ಮಾಡುವ ವೈಜ್ಞಾನಿಕ ಅಗೆತವನ್ನು ಏನಂತೇಳಿ ಕರೀಲಾಗ್ತದೆ? ಉತ್ಕಲನ ಅಂಥೇಳಿ ಕರೀತೇವೆ. ಸೊ ಈ ಉತ್ಕಲನ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಉತ್ಕಲನವನ್ನು ಮಾಡ್ತೇವೆ. ಸೊ ಆ ಸಂದರ್ಭದಲ್ಲಿ ನಮಗೆ ಈ ಎಲ್ಲ ಆಧಾರಗಳು ಸಿಗ್ಬೋದು. ನಾಣ್ಯಗಳು ಸಿಗ್ಬೋದು, ಅಥವಾ ಮುದ್ರೆಗಳು ಸಿಗ್ಬೋದು, ಆಭರಣಗಳು ಸಿಗ್ಬೋದು, ಉಪಕರಣಗಳು ಸಿಗ್ಬೋದು ಅಲ್ವಾ, ಶಾಸನಗಳು ಸಿಗ್ಬೋದು, ಕಟ್ಟಡಗಳು ಸಿಗ್ಬೋದು, ಮಡಕೆಗಳು ಸಿಗ್ಬೋದು, ಗೊತ್ತಾನೆ. ಸೊ ಇವೆಲ್ಲ ಈ ಉತ್ಕಲನ ಕಾರ್ಯದಿಂದ ಸಿಗುವಂತಹ ವಸ್ತುಗಳು. ಸೊ ಇಂತಹ ವಸ್ತುಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅದರ ಸಹಾಯದಿಂದ ನಾವು ಇತಿಹಾಸವನ್ನು ರಚಿಸ್ತೇವೆ. ವಿತ್ ದ ಹೆಲ್ಪ್ ಆಫ್ ದೀಸ್ ಸೋರ್ಸಸ್ ಕ್ಯಾನ್ ಮೇಕ್ ಹಿಸ್ಟ್ರಿ ಆರ್ ಕ್ಯಾನ್ ರೈಟ್ ಹಿಸ್ಟ್ರಿ. ಇತಿಹಾಸವನ್ನು ರಚಿಸ್ಬೋದು. ಹೇಗೆ ರಚಿಸೋದು ಅಂದರೆ, ಸೊ ಅಟ್ ಪ್ರೆಸೆಂಟ್ ಈ ಸಂದರ್ಭದಲ್ಲಿ ಇವುಗಳ ಸಹಾಯದಿಂದ ಇಟ್ ಹೆಲ್ಪ್ ಟು ರೈಟ್ ಪ್ರೀ ಹಿಸ್ಟರಿ. ವೆರಿ ಇಂಪಾರ್ಟೆಂಟ್, ಇಟ್ ಹೆಲ್ಪ್ ಟು ರೈಟ್ ಪ್ರೀ ಹಿಸ್ಟ್ರಿ. ಇತಿಹಾಸ ಪೂರ್ವ ಕಾಲವನ್ನು ರಚಿಸುವಲ್ಲಿ ಈ ಉತ್ಕಲನಗಳು ಅತೀ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಓಕೆನಾ. ಸೊ ಯಾವ ಇತಿಹಾಸವನ್ನು ರಚಿಸೋದಕ್ಕೆ ಈ ಉತ್ಕಲನಗಳು ಸಹಾಯಕ್ಕೆ ಬರ್ತವೆ? ಇಟ್ ಹೆಲ್ಪ್ಸ್ ಟು ರೈಟ್ ಪ್ರೀ ಹಿಸ್ಟ್ರಿ. ಇತಿಹಾಸ ಪೂರ್ವ ಕಾಲದ ಬಗ್ಗೆ. ಇತಿಹಾಸ ಕಾಲಕ್ಕೂ ಇತಿಹಾಸ ಪೂರ್ವಕಾಲಕ್ಕೂ ವ್ಯತ್ಯಾಸ ಏನು ಅಂತೇಳಿ ನಾವು ನೋಡಿದ್ವಿ. ಇತಿಹಾಸ ಪೂರ್ವಕಾಲ ಅಂದ್ರೇನು? ಯಾವ ಇತಿಹಾಸವನ್ನು ರಚಿಸೋದಕ್ಕೆ ನಮಗೆ ಲಿಖಿತ ಆಧಾರಗಳು ಇಲ್ಲವೋ ಅದನ್ನು ಏನಂತ ಕರಿತೇವೆ? ಇತಿಹಾಸ ಪೂರ್ವಕಾಲ ಅಂತೇಳಿ ಕರಿತೇವೆ. ಯಾವ ಇತಿಹಾಸವನ್ನು ರಚಿಸೋದಕ್ಕೆ ಲಿಖಿತ ಆಧಾರಗಳಿದೆಯೋ ಸೊ ಅದನ್ನು ಇತಿಹಾಸ ಕಾಲ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಲಿಖಿತ ಆಧಾರಗಳು ಇಲ್ಲದೇ ಇರುವಂತಹ ಕಾಲವಾದಂತಹ ಇತಿಹಾಸ ಪೂರ್ವ ಕಾಲದ ಬಗೆಗೆ ತಿಳಿಯೋದಕ್ಕೆ ಅಥವಾ ಅದನ್ನು ರಚಿಸೋದಕ್ಕೆ ಯಾವುದು ಸಹಾಯಕ್ಕೆ ಬರ್ತವಪ್ಪ ಅಂದರೆ ಈ ಉತ್ಕಲನಗಳು ಸಹಾಯಕ್ಕೆ ಬರ್ತವೆ. ಉತ್ಕಲನ ಸಂದರ್ಭದಲ್ಲಿ ಸಿಕ್ಕಂಥ ಈ ವಸ್ತುಗಳು ಸಹಾಯಕ್ಕೆ ಬರ್ತವೆ. ಸೊ ಹೇಗೆ ಈ ಯಾವುದೋ ಒಂದು ವಸ್ತು ಸಿಕ್ತು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮುದ್ರೆ ಸಿಕ್ತು ಅಥವಾ ನಾಣ್ಯ ಸಿಕ್ತು, ಬೇಡ ಇನ್ನೂ ಮುಖ್ಯವಾಗಿ ನೋಡಿದ್ರೆ ಇದೊಂದು ಮಡಕೆ ಸಿಕ್ತು ಅಥವಾ ಕಲ್ಲು ಸಿಕ್ತು ಅಂತೇಳಿ ಅಂದ್ಕೊಳ್ಳೋಣ. ಅಲ್ಲಿ ಯಾವುದೋ ಒಂದು ಕಲ್ಲು ಸಿಕ್ತು. ಈ ವೈಜ್ಞಾನಿಕ ಅಗೆತವನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಕಲ್ಲು ಸಿಕ್ತು, ಅಥವಾ ಮನುಷ್ಯನ ತಲೆ ಸಿಕ್ತು ಅಂದ್ಕೊಳ್ಳೋಣ. ಓಕೆನಾ. ಸೊ ಈ ತಲೆ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಹಿಡ್ಕೊಂಡು ಹೇಗೆ ಇತಿಹಾಸವನ್ನು ರಚಿಸ್ಬೋದು ಅನ್ನುವಂಥದ್ದು ಪ್ರಶ್ನೆ. ಸೊ ಅದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದರೆ ಇತ್ತೀಚೆಗೆ ಸೊ ಎಕ್ಸವೇಷನ್ ಆರ್ ಪುಟ್ ಇಂಟು ದ ಸೈಂಟಿಫಿಕ್ ಟೆಸ್ಟ್ ಬೈ. ಈ ಉತ್ಕಲನವನ್ನು ವೈಜ್ಞಾನಿಕ ವಿಧಾನಕ್ಕೆ ಅಳವಡಿಸಲಾಗಿದೆ. ಸೊ ಹೇಗೆ ಅಂದರೆ ಇಟ್ ಈಸ್ ಸೈಂಟಿಫಿಕ್ ಟೆಸ್ಟ್ ಬೈ ಕಾರ್ಬನ್ 14 ಆ್ಯಂಡ್ ಪೊಟ್ಯಾಷಿಯಮ್ ಅನ್ನುವಂಥ ವಿಧಾನ. ಕಾರ್ಬನ್ 14 ಆ್ಯಂಡ್ ಪೊಟ್ಯಾಷಿಯಮ್ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಮ್ ಅನ್ನುವಂತಹ ವಿಧಾನಕ್ಕೆ ಆ ವಸ್ತುವನ್ನು ಅಳವಡಿಸಲಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಈ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಮ್ ವಿಧಾನಕ್ಕೆ ಆ ಸಿಕ್ಕಂಥ ಉತ್ಕಲನ ಸಂದರ್ಭದಲ್ಲಿ ಸಿಕ್ಕಂಥ ವಸ್ತುವನ್ನು ಅಳವಡಿಸಿದಂತಹ ಸಂದರ್ಭದಲ್ಲಿ, ಆ ವೈಜ್ಞಾನಿಕ ವಿಧಾನಕ್ಕೆ ತೊಡಗಿಸಿದಂತಹ ಸಂದರ್ಭದಲ್ಲಿ ಅದು ಎಷ್ಟು ವರ್ಷದ ಹಿಂದಿನ ವಸ್ತು ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಟು ಐಡೆಂಟಿಫೈ ಏಜ್ ವಿಚ್ ಈಸ್ ಹೆಲ್ಪಿಂಗ್ ಅಸ್. ಆ ಕಾಲಘಟ್ಟವನ್ನು ತಿಳ್ಕೊಳ್ಳೋದಕ್ಕೆ ಈ ವಿಧಾನ ಸಹಾಯಕ್ಕೆ ಬರುತ್ತೆ. ಸೊ ಹೀಗೆ ಉತ್ಖನನದಲ್ಲಿ ಸಿಕ್ಕಂತಹ ವಸ್ತುಗಳನ್ನು ವೈಜ್ಞಾನಿಕ ವಿಧಾನವಾದ ಕಾರ್ಬನ್-14 ಮತ್ತು ಪೊಟ್ಯಾಷಿಯಂ ಅನ್ನುವಂತಹ ವಿಧಾನಕ್ಕೆ ಒಳಪಡಿಸಿ ಕಾಲಘಟ್ಟವನ್ನು ತಿಳ್ಕೊಳ್ಳೋದಕ್ಕೆ, ಅದು ಯಾವ ಕಾಲಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯಕ್ಕೆ ಬರುತ್ತೆ. ಸೊ ಹೀಗೆ ಎಕ್ಸಾವೇಷನ್ನ ಮೂಲಕ ನಾವು ಪ್ರೀ ಹಿಸ್ಟ್ರಿಯನ್ನು ರಚಿಸ್ಬೋದು, ಅದರ ಜೊತೆಗೆ ಕಾಲಘಟ್ಟವನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯಕ್ಕೆ ಬರುತ್ತೆ. ನೆಕ್ಸ್ಟ್ ಸ್ಮಾರಕಗಳು ತಿಳ್ಕೊಳ್ಳೋಣ. ಈ ಪ್ರಾಕ್ತನ ಆಧಾರಗಳಲ್ಲಿ ಸ್ಮಾರಕಗಳು ಕೂಡ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ, ಅಥವಾ ಈ ಸ್ಮಾರಕಗಳು ಕೂಡ ಈ ಆರ್ಚಿಯಾಲಜಿಕಲ್ ಸೋರ್ಸಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಸ್ಮಾರಕಗಳು ಅಂದರೆ ಮಾನ್ಯುಮೆಂಟ್ಸ್ ಅಂತೇಳಿ ಕರಿತೇವೆ. ಸೊ ವಾಟ್ ಆರ್ ದ ಮಾನ್ಯುಮೆಂಟ್ಸ್? ಯಾವುವು ಮಾನ್ಯುಮೆಂಟ್ಸ್ಗಳು? ಯಾವ್ಯಾವನ್ನ ಮಾನ್ಯುಮೆಂಟ್ಸ್ ಅಂತೇಳಿ ಕರಿತೇವೆ, ಸ್ಮಾರಕಗಳು ಅಂತೇಳಿ ಗುರುತಿಸ್ತೀವಪ್ಪ ಅಂದರೆ ಫೋರ್ಟ್ಸ್ ಅಲ್ವಾ, ಕೋಟೆಗಳು, ಕೋಟೆ ಫೋರ್ಟ್ಸ್, ಫೋರ್ಟ್ಸ್ಗಳು ಕೂಡ ಮಾನ್ಯುಮೆಂಟ್ಸ್. ಪ್ಯಾಲೇಸಸ್ ಅರಮನೆಗಳು ಕೂಡ ಈ ಮಾನ್ಯುಮೆಂಟ್ಸಿಗೆ ಉದಾಹರಣೆ. ದೆನ್ ಕೇವ್ಸ್ ಗುಹೆಗಳು ಅಥವಾ ಗುಹಾಲಯಗಳು, ಅವು ಕೂಡ ಈ ಮಾನ್ಯುಮೆಂಟ್ಸಿಗೆ ಉದಾಹರಣೆ ಅಂತೇಳಿ ಗುರುತಿಸ್ತೇವೆ. ದೆನ್ ಟೆಂಪಲ್ಸ್, ದೇವಾಲಯಗಳು ಕೂಡ ಮಾನ್ಯುಮೆಂಟ್ಸ್ಗಳು. ದೆನ್ ಬಸದೀಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಾನ್ಯುಮೆಂಟ್ಸ್. ದೆನ್ ಸ್ತೂಪಗಳು ಕೂಡ ಈ ಮಾನ್ಯುಮೆಂಟ್ಸ್ಗೆ ಉದಾಹರಣೆ. ಇವುಗಳನ್ನು ಮಾನ್ಯುಮೆಂಟ್ಸ್ ಅಂತೇಳಿ ಕರಿತೇವೆ ಅಥವಾ ಸ್ಮಾರಕಗಳು ಅಂಥೇಳಿ ಗುರುತಿಸ್ತೇವೆ. ಯಾವುದು? ಫೋರ್ಟ್ಸ್, ಪ್ಯಾಲೇಸ್, ಕೇವ್ಸ್, ಟೆಂಪಲ್ಸ್, ದೆನ್ ಬಸದೀಸ್, ಸ್ತೂಪಾಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಾನ್ಯುಮೆಂಟ್ಸ್. ಸ್ಮಾರಕಗಳಿಗೆ ಉದಾಹರಣೆ ಕೋಟೆ, ಅರಮನೆ, ಗುಹೆಗಳು, ದೇವಾಲಯಗಳು, ಬಸದಿಗಳು ಮತ್ತು ಸ್ತೂಪಗಳನ್ನು ಈ ಸ್ಮಾರಕಗಳಿಗೆ ಉದಾಹರಣೆ ಅಂತೇಳಿ ಗುರುತಿಸ್ತೇವೆ. ಈ ಸ್ಮಾರಕಗಳು ಹೇಗೆ ಭಾರತದ ಇತಿಹಾಸವನ್ನು ರಚಿಸುವಲ್ಲಿ ಸಹಾಯಕ ಆಗಿದೆ ಅಥವಾ ಇತಿಹಾಸವನ್ನು ರಚಿಸುವಲ್ಲಿ ಸಹಾಯಕ ಆಗಿದೆ ಅಂದರೆ, ಸೊ ದೀಸ್ ಮಾನ್ಯುಮೆಂಟ್ಸ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ cultural heritage of India. These monuments are help us to understand the ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಈ ಸ್ಮಾರಕಗಳು ಭಾರತದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅಥವಾ ಸಾಂಸ್ಕೃತಿಕ ಬದಲಾವಣೆಯನ್ನು ಅಥವಾ ಹಿಂದಿಂದ ಬಂದಂತಹ ಸಂಸ್ಕೃತಿಯನ್ನು ತಿಳ್ಕೊಳ್ಳೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ. ಓಕೆನಾ? ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಯಾವ ಸಹಾಯಕ್ಕೆ ಬರ್ತವೆ? ಈ ಸ್ಮಾರಕಗಳು ಸಹಾಯಕ್ಕೆ ಬರ್ತವೆ. ಉದಾಹರಣೆಗೆ ಈ ದೇವಾಲಯಗಳು ಎಂತಹ ಸಂಸ್ಕೃತಿಯನ್ನು ಸೂಚಿಸ್ತವೆ ಅನ್ನೋದು ನೋಡ್ಬೋದು. ಬಸದಿಗಳು, ಸ್ತೂಪಗಳು, ಅರಮನೆಗಳು, ಗುಹೆಗಳು ಅಲ್ವಾ? ಸೊ ಇವೆಲ್ಲ ಸ್ಮಾರಕಗಳು. ಸೊ ಈ ಸ್ಮಾರಕಗಳ ಮೂಲಕ ಭಾರತದ ಎಂತಹ ಸಂಸ್ಕೃತಿಯನ್ನು ಭಾರತ ಹೊಂದಿತ್ತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ. ಇಟ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಸಂಸ್ಕೃತಿಯನ್ನು ತಿಳ್ಕೊಳ್ಳೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ. ಇನ್ನು ನೆಕ್ಸ್ಟು ನಾಣ್ಯಗಳು ಹೇಗೆ ಈ ಭಾರತದ ಇತಿಹಾಸವನ್ನು ರಚಿಸಲು ಸಹಾಯಕ ಆಗಿದೆ ಅಂದರೆ, ಇಲ್ಲಿ ಒಂದು ಅಂಕದ ಪ್ರಶ್ನೆ ರೈಸ್ ಆಗುತ್ತೆ. ಏನಂತೇಳಿ ಅಂದರೆ, ವಾಟ್ ಈಸ್ ನ್ಯೂಮಿಸ್ಮ್ಯಾಟಿಕ್ಸ್ ಅಂಥೇಳಿ ಕೇಳ್ತಾರೆ. ನಾಣ್ಯಶಾಸ್ತ್ರ ಎಂದರೇನು? ನ್ಯೂಮಿಸ್ಮ್ಯಾಟಿಕ್ಸ್ ಅಂಥೇಳಿ ಅದನ್ನು ಕರಿತೇವೆ. ನಾಣ್ಯಶಾಸ್ತ್ರ ಎಂದರೇನು ಅಂಥೇಳಿ ಒಂದು ಅಂಕಕ್ಕೆ ಪ್ರಶ್ನೆ ಬರುತ್ತೆ. ವೆರಿ ಈಸಿ ದ್ಯಾಟ್ ದ ಸ್ಟಡಿ ಆಫ್ ಕಾಯಿನ್ ಈಸ್ ನೋನ್ ಆಸ್ ನ್ಯೂಮಿಸ್ಮ್ಯಾಟಿಕ್. ಓಕೆನಾ? ದ ಸ್ಟಡಿ ಆಫ್ ಕಾಯಿನ್ಸ್ ಈಸ್ ನೋನ್ ಆಸ್ ನ್ಯೂಮಿಸ್ಮ್ಯಾಟಿಕ್ಸ್. ನಾಣ್ಯಶಾಸ್ತ್ರ ಅಂದರೆ ಕನ್ನಡಿಗರಂತೂ ಭಾಳ ಈಸಿ ಆಗುತ್ತೆ. ನಾಣ್ಯಶಾಸ್ತ್ರ ಅಂದರೆ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನೇ ನಾಣ್ಯಶಾಸ್ತ್ರ ಅಂತೇಳಿ ಕರೀತಾರೆ. ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನೇ ಏನಂತ ಕರೆಯಲಾಗ್ತದೆ? ನಾಣ್ಯಶಾಸ್ತ್ರ ಅಂತೇಳಿ ಕರೀತಾರೆ. ಈ ನಾಣ್ಯಗಳು ಹೇಗೆ ಇತಿಹಾಸವನ್ನು ರಚಿಸೋದಕ್ಕೆ ಸಹಾಯಕ ಆಗುತ್ತಪ್ಪ ಅಂದರೆ, ದೀಸ್ ಕಾಯಿನ್ಸ್ ಆರ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಪೀರಿಯಡ್. ವೆರಿ ಇಂಪಾರ್ಟೆಂಟ್. ಇದು
ಕಾಲವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ. ನಾಣ್ಯಗಳಲ್ಲಿ ನಾವು ನೋಡ್ಬೋದು ಅಲ್ವಾ. ಸೊ ಯಾವುದೇ ನಾಣ್ಯವನ್ನು ನೋಡಿದ್ರೆ ಅದು ಯಾವ ಕಾಲಘಟ್ಟದಲ್ಲಿ ಅದನ್ನು ರಚಿಸಲಾಯಿತು ಅನ್ನೋದನ್ನು ಅದರಲ್ಲಿ ಬರೆದಿರ್ತಾರೆ. ಅದರ ಮೂಲಕ ಕಾಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ಡೈನಾಸ್ಟಿ, ಅದು ಯಾವ ಸಾಮ್ರಾಜ್ಯದ್ದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಈಗ ಭಾರತದ ನಾಣ್ಯಗಳಲ್ಲಿ ಭಾರತ ಸರ್ಕಾರ ಅಂತೇಳಿ ಮುದ್ರೆ ಇರುತ್ತಲ್ವಾ. ಸೊ ಅಂದರೆ ಭಾರತ ಸರ್ಕಾರ ಅದನ್ನು ಜಾರಿಗೆ ತಂದದ್ದು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ರಾಜಮನೆತನಗಳಾಗಿದ್ದರೆ ಅದು ಸಾಮ್ರಾಜ್ಯದ ಹೆಸರನ್ನು ಅದು ಹೊಂದಿರುತ್ತೆ. ಸೊ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ಎಕನಾಮಿಕ್ ಕಂಡೀಷನ್, ವೆರಿ ಇಂಪಾರ್ಟೆಂಟ್. ಆರ್ಥಿಕ ಸ್ಥಿತಿ ತಿಳಿಯೋದಕ್ಕೆ. ಆರ್ಥಿಕ ಸ್ಥಿತಿ ಹೇಗೆ, ಅಲ್ಲಿ ಒಂದು ವೇಳೆ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಿದ್ದರೆ ಸೊ ಆ ಸಂದರ್ಭದಲ್ಲಿ ಆ ರಾಜ್ಯ ತುಂಬ ಸಮೃದ್ಧವಾಗಿತ್ತು ಅನ್ನೋದ್ರ ಗೊತ್ತಾಗುತ್ತೆ ಅಲ್ವಾ. ಸೊ ಆರ್ಥಿಕ ಸ್ಥಿತಿಯನ್ನು ತಿಳಿಯೋದಕ್ಕೆ ಅದು ಸಾಧ್ಯ ಆಗುತ್ತೆ. ಯಾವುದರ ಮೂಲಕ, ಈ ಕಾಯಿನ್ಸ್ನ ಮೂಲಕ. ದೆನ್ ರಿಲಿಜಿಯನ್ ಆ್ಯಂಡ್ ಲ್ಯಾಂಗ್ವೇಜ್ ಆಲ್ಸೋ, ಧರ್ಮ ಮತ್ತು ಆ ಕಾಲದಲ್ಲಿ ಯಾವ ರೀತಿಯ ಧರ್ಮ ಇತ್ತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಲ್ಯಾಂಗ್ವೇಜ್, ಭಾಷೆ ಯಾವುದಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ ಅಲ್ವಾ. ಸೊ ಈಗ ನಾವು ನಾಣ್ಯವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿರೋದನ್ನು ನಾವು ಗುರುತಿಸ್ತೇವೆ. ಅಂದರೆ ಆ ಕಾಲದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಪ್ರಮುಖ ಭಾಷೆ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಹಾಗೆಯೇ ಆ ರಾಜಮನೆತನ ಕಾಲದಲ್ಲಿ ನಾಣ್ಯಗಳು ಯಾವ ಭಾಷೆಯನ್ನು ಹೊಂದಿತ್ತು ಅನ್ನೋದರ ಆಧಾರದ ಮೇಲೆ ಆ ಸಾಮ್ರಾಜ್ಯದ ಕಾಲದ ಭಾಷೆ ಯಾವುದು ಅನ್ನೋದನ್ನು ಕೂಡ ಗುರುತಿಸ್ಬೋದು. ಸೊ ಹೀಗೆ ನಾಣ್ಯಗಳೂ ಕೂಡ ಭಾರತದ ಇತಿಹಾಸವನ್ನು ರಚಿಸುವಲ್ಲಿ ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಇಟ್ ಈಸ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಪೀರಿಯಡ್, ಡೈನಾಸ್ಟಿ, ಎಕನಾಮಿಕ್ ಕಂಡೀಷನ್, ರಿಲಿಜಿಯನ್ ಆ್ಯಂಡ್ ದೆನ್ ಆಲ್ಸೋ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ ವರ್ಣಚಿತ್ರಗಳು, ಪೇಂಟಿಂಗ್ಸ್, ವರ್ಣಚಿತ್ರಗಳು. ಪೇಂಟಿಂಗ್ಸ್ ವರ್ ಆಲ್ಸೋ ಹೆಲ್ಪಿಂಗ್ ಅಸ್ ಟು ಲರ್ನ್ ಇಂಡಿಯನ್ ಹಿಸ್ಟ್ರಿ. ಭಾರತದ ಇತಿಹಾಸವನ್ನು ತಿಳ್ಕೊಳ್ಳುವಲ್ಲಿ ಈ ವರ್ಣಚಿತ್ರಗಳು ಕೂಡ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ದಿಸ್ ಇಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಒನ್ ಆಫ್ ದ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಲ್ವಾ. ಸೊ ಇದನ್ನು ಕೂಡ ಈ ಪ್ರಾಕ್ತನ ಆಧಾರ ಅಂಥೇಳಿ ಗುರುತಿಸ್ತೇವೆ. ಸೊ ಈ ವರ್ಣಚಿತ್ರಗಳು ಹೇಗೆ ನಮಗೆ ಸಹಾಯಕ್ಕೆ ಬರುತ್ತಪ್ಪ ಅಂದರೆ, ಪೇಂಟಿಂಗ್ ಗಿವ್ ಅಸ್ ಮೋಸ್ಟ್ ವಿವಿಡ್ ಪಿಕ್ಚರ್ ಆಫ್ ಕಲ್ಚರಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಆಸ್ಪೆಕ್ಟ್ಸ್. ಕಲ್ಚರಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಆಸ್ಪೆಕ್ಟ್. ಈ ಚಿತ್ರಗಳು ಆ ಕಾಲದ ಕಲ್ಚರಲ್, ಸಾಂಸ್ಕೃತಿಕ, ಸೋಷಿಯಲ್, ಸಾಮಾಜಿಕ ಆ್ಯಂಡ್ ರಿಲಿಜಿಯಸ್ ಅಂದರೆ ಧಾರ್ಮಿಕವಾದಂತಹ ಬೆಳವಣಿಗೆಗಳು ಅಥವಾ ಆ ಕಾಲದಲ್ಲಿದ್ದಂತಹ ಧರ್ಮ, ಸಂಸ್ಕೃತಿ ಮತ್ತು ಯಾವುದೋ ಸಾಮಾಜಿಕ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ವರ್ಣಚಿತ್ರಗಳು ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಟ್ಟಡದ ಮೇಲೆ ರೈತನ ಚಿತ್ರವನ್ನು ಬಿಡಿಸಲಾಗಿದೆ ಅಂದರೆ ಆ ಕಾಲದಲ್ಲಿ ಕೃಷಿ ಚಟುವಟಿಕೆ ಇತ್ತು ಅನ್ನುವಂಥದ್ದು ಗೊತ್ತಾಗತ್ತೆ ಅಲ್ವಾ. ಸೊ ಅಲ್ಲಿ ಹೋಮ ಹವನದ ಬಗ್ಗೆ ಚಿತ್ರ ಇದೆ ಅಂದರೆ ಆ ಕಾಲದ ಧಾರ್ಮಿಕ ಸ್ಥಿತಿ ಹೇಗಿತ್ತು, ಅಲ್ಲಿ ಹೋಮ ಹವನ ನಡೀತಾ ಇತ್ತು ಅನ್ನುವಂಥದ್ದು ಗೊತ್ತಾಗತ್ತೆ. ಒಂದು ವೇಳೆ ಯಾವುದೋ ಒಂದು ಕಟ್ಟಡದಲ್ಲಿ ಸತಿಸಾಗಮನದ ಚಿತ್ರ ಇತ್ತು ಅಂದರೆ ಅಂದರೆ ಆ ಕಾಲದ ಸಾಮಾಜಿಕ ಸ್ಥಿತಿಯಲ್ಲಿ ಸತಿಸಾಗಮನ ಪದ್ಧತಿ ಇತ್ತು ಅನ್ನುವಂಥದ್ದು ಗೊತ್ತಾಗತ್ತೆ ಅಲ್ವಾ. ಸೊ ಹೀಗೆ ವರ್ಣಚಿತ್ರಗಳು ಕೂಡ ಇತಿಹಾಸವನ್ನು ರಚಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. Painting give us most vivid picture of cultural, social and religious aspect. ಬೆಸ್ಟ್ ಎಕ್ಸಾಂಪಲನ್ನು ನಾವು ಕೊಡೋದಾದರೆ, ಪೇಂಟಿಂಗ್ ಎಟ್ ಅಜಂತದಲ್ಲಿರುವಂತಹ ಪೇಂಟಿಂಗನ್ನು ನೋಡ್ಬೋದು. ಈ 2ನೇ ಪುಲಿಕೇಶಿಗೆ ಸಂಬಂಧಿಸಿದಂತಹ ಚಿತ್ರಗಳನ್ನು ನಾವಲ್ಲಿ ಗುರುತಿಸ್ಬೋದು. ನೆಕ್ಸ್ಟ್ ಲಾಸ್ಟ್ಲಿ ಈ ಶಾಸನಗಳು ಕೂಡ ಭಾರತದ ಇತಿಹಾಸವನ್ನು ರಚಿಸುವಲ್ಲಿ ಅತೀ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತೇಳಿ ಗುರುತಿಸ್ತೇವೆ. ಪ್ರಾಕ್ತನ ಆಧಾರಗಳು ಅಂಥೇಳಿ ಅದನ್ನು ಗುರುತಿಸ್ತೇವೆ. ಸೊ ಇಲ್ಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ. ಏನಂತ ಹೇಳಿ ಅಂದರೆ, ವಾಟ್ ಈಸ್ ಎಪಿಗ್ರಫಿ ಅಂಥೇಳಿ ಕೇಳ್ತಾರೆ. ಶಾಸನಶಾಸ್ತ್ರ ಎಂದರೇನು ಅಂತೇಳಿ. ವಾಟ್ ಈಸ್ ಎಪಿಗ್ರಫಿ? ವೆರಿ ಇಂಪಾರ್ಟೆಂಟ್ ಇದು. ವಾಟ್ ಈಸ್ ಎಪಿಗ್ರಫಿ? ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಈಸ್ ಕಾಲ್ಡ್ ಎಪಿಗ್ರಫಿ. ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋದನ್ನೇ ಶಾಸನಶಾಸ್ತ್ರ ಅಂಥೇಳಿ ಕರೀತಾರೆ. ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಈಸ್ ಕಾಲ್ಡ್ ಎಪಿಗ್ರಫಿ. ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಶಾಸನಶಾಸ್ತ್ರ ಅಂಥೇಳಿ ಕರೀತಾರೆ.
ಸೊ ಮೋಸ್ಟ್ ವ್ಯಾಲ್ಯುಬಲ್ ಸೋರ್ಸಸ್ ಇನ್ ದ ರೈಟಿಂಗ್ ಹಿಸ್ಟ್ರಿ. ಇತಿಹಾಸವನ್ನು ರಚಿಸೋದಕ್ಕೆ ಅತೀ ಮುಖ್ಯವಾದಂತಹ ಆಧಾರ ಅಂಥೇಳಿ ಇದನ್ನು ಗುರುತಿಸಲಾಗ್ತದೆ. ಆರ್ಚಿಯಾಲಜಿಕಲ್ ಸೋರ್ಸಸ್ಸಲ್ಲೇ ಅತೀ ಮುಖ್ಯವಾದಂತಹ ಆಧಾರ ಯಾವುದಪ್ಪ ಅಂದರೆ ಇತಿಹಾಸವನ್ನು ರಚಿಸುವಲ್ಲಿ ಸಹಾಯಕ್ಕೆ ಬರುವಂಥದ್ದು ಅಂದರೆ ಅದು ಶಾಸನಗಳು. ಶಾಸನಗಳೇ ಅತೀ ಮುಖ್ಯವಾದಂತಹ ಆಧಾರ ಅಂಥೇಳಿ ಗುರುತಿಸಲಾಗತ್ತೆ. ಸೊ more than in India, more than 75,000 of inscriptions have been found in India. ಸುಮಾರು 75,000ಕ್ಕೂ ಹೆಚ್ಚು ಶಾಸನಗಳನ್ನು ಭಾರತದಲ್ಲಿ ನಾವಿವತ್ತು ಗುರುತಿಸ್ತೇವೆ. ಸೊ ಈ ಶಾಸನಗಳ ಸಹಾಯದಿಂದ ಭಾರತದ ಇತಿಹಾಸವನ್ನು ನಾವು ರಚಿಸ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಾವು ಎಕ್ಸಾಂಪಲ್ ಆಗಿ ಕೊಡೋದಾದರೆ ಅಶೋಕಸ್ ಇನ್ಸ್ಕ್ರಿಪ್ಷನ್, ಅಶೋಕನ ಶಾಸನಗಳು ಮುಖ್ಯವಾಗಿ ಅಶೋಕನ ಶಾಸನಗಳು ಭಾರತದಲ್ಲಿ ಹಲವಾರು ಶಾಸನಗಳನ್ನು ನಾವು ಗುರುತಿಸ್ತೇವೆ. ಸೊ ಅವು ಅಶೋಕನ ಕಾಲದ ಆಡಳಿತ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಇತಿಹಾಸದ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಅತಿ ಮುಖ್ಯ ಆಧಾರಗಳು ಅಂಥೇಳಿ ಗುರುತಿಸ್ತೇವೆ. ಹಾಗೆಯೇ ನಾವು ಅಲಹಾಬಾದ್ ಶಾಸನವನ್ನು ನಾವು ನೋಡ್ಬೋದು. ಅಲಹಾಬಾದ್ ಶಾಸನ. ಸೊ ಇದನ್ನು ರಚಿಸಿದವರು ನಮಗೆ ಗೊತ್ತು, ಯಾರು? ಹರಿಸೇನ ಅಲ್ವಾ? ಸೊ ಹರಿಸೇನನ ಅಲಹಾಬಾದ್ ಶಾಸನ. ಸೊ ಇದು ಯಾರ ಬಗ್ಗೆ ವಿವರಣೆಯನ್ನು ನೀಡುತ್ತೆ? ಸಮುದ್ರಗುಪ್ತನ ಬಗ್ಗೆ ವಿವರಣೆ ನೀಡುವಂತಹ ಶಾಸನ ಇದು, ಸಮುದ್ರಗುಪ್ತ. ಸೊ ಈ ಸಮುದ್ರಗುಪ್ತನ ಬಗ್ಗೆ ವಿವರಿಸುವಂತಹ ಶಾಸನ ಅಲಹಾಬಾದ್ ಶಾಸನ. ಸೊ ಹರಿಸೇನಿಂದ ರಚಿಸಲ್ಪಟ್ಟಂತಹ ಶಾಸನ ಸಮುದ್ರಗುಪ್ತನ ದಿಗ್ವಿಜಯವನ್ನು ತಿಳ್ಕೊಳ್ಳೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ. ಹಾಗೆಯೇ ಐಹೊಳೆ ಶಾಸನ, ರವಿಕೀರ್ತಿಯಿಂದ ರಚಿಸಿದಂತಹ ಐಹೊಳೆ ಶಾಸನ. ಸೊ ಹೀಗೆ ಹಲವಾರು ಶಾಸನಗಳು ಭಾರತದ ಇತಿಹಾಸವನ್ನು ರಚಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಿರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಹಾಗೆಯೇ ಕನ್ನಡದ ಮೊದಲ ಶಾಸನ ಅಂತೇಳಿ ಗುರುತಿಸುವಂಥದ್ದು ಯಾವುದು? ಹಲ್ಮಿಡಿ ಶಾಸನ. ಈ ಕಾಕುತ್ಸವರ್ಮನ ಬಗೆಗೆ ವಿವರಿಸುವಂತಹ ಶಾಸನ ಅದು. ಸೊ ಆ ಕಾಲಘಟ್ಟದಲ್ಲಿ ರಚಿಸಲ್ಪಟ್ಟಂತಹ ಶಾಸನ ಈ ಹಲ್ಮಿಡಿ ಶಾಸನ. ಸೊ ಹೀಗೆ ಭಾರತದಲ್ಲಿ ಶಾಸನಗಳು ಕೂಡ ಇತಿಹಾಸವನ್ನು ರಚಿಸುವಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. These inscriptions helping us to learn about the Indian history. ಇತಿಹಾಸವನ್ನು ಅಧ್ಯಯನ ಮಾಡುವಲ್ಲಿ ಇವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಸೊ ಇದನ್ನು ಆರ್ಚಿಯಾಲಜಿಕಲ್ ಸೋರ್ಸಸ್ ಅಂತೇಳಿ ಗುರುತಿಸ್ಬೋದು, ಪ್ರಾಕ್ತನ ಆಧಾರಗಳು ಅಂತೇಳಿ ಗುರುತಿಸ್ಬೋದು. ಪ್ರಾಕ್ತನ ಆಧಾರಗಳು ಭಾರತದ ಇತಿಹಾಸವನ್ನು ರಚಿಸುವಲ್ಲಿ ಹೇಗೆ ಪಾತ್ರವನ್ನು ವಹಿಸಿದೆ ಅನ್ನುವಂಥದ್ದು. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ನೋಡೋಣ ಲಿಟ್ರರಿ ಸೋರ್ಸಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರಲ್ಲೂ ಕೂಡ ಎರಡು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತೇಳಿ ಇದೆ. ಸೊ ಅದು ಯಾವ್ದ್ಯಾವುದು, ಅವು ಹೇಗೆ ಭಾರತದ ಇತಿಹಾಸವನ್ನು ರಚಿಸೋದಕ್ಕೆ ಸಹಾಯಕ ಆಗಿದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಇದು ತುಂಬಾ ಇಂಪಾರ್ಟೆಂಟು, 5 ಅಂಕಕ್ಕೆ ಬರುವಂತಹ ಪ್ರಶ್ನೆ ಇದಾಗಿರುತ್ತೆ. ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡದೆ ಇದನ್ನು ನೋಡಿ. ಹಾಗೆಯೇ ನಿಮಗೆ ಇಷ್ಟ ಆದರೆ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಕ್ಕಳೇ. ನಮಸ್ಕಾರ.